ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಈ ಸಂದಿಗ್ಧ ಪರಿಸ್ಥಿತಿ ಅಂತಾರಲ್ಲ, ದರ್ಶನ್ ಸರ್ ಫ್ಯಾನ್ಸ್ಗೆ ಹೇಳ್ತಿರೋದು ನಾನು. ಇಷ್ಟೊಂದು ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಅವರು ಒಳಗಡೆ ಇದ್ದಾರೆ, ಇಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ, 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವುದನ್ನು ಸೆಲೆಬ್ರೇಟ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ದರ್ಶನ್ ಸರ್ ಫ್ಯಾನ್ಸ್ಗೆ ಇವತ್ತು ಇದೆ ಅಂತಲೇ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಟೈಮ್ ಹಿಂಗೆ ಇರೋಲ್ಲ, ಚೇಂಜ್ ಆಗುತ್ತೆ. ನಿಮಗೆ ಗೊತ್ತು, ಚೇಂಜ್ ಆಗಿತ್ತು, ಮತ್ತೆ ಸ್ವಲ್ಪ ಟೈಟ್ ಆಗಿರ್ಬೋದು. ಆ್ಯಂಡ್ ಒಂದು ಒಳ್ಳೆ ಟೈಮ್ ಅಂತೂ ಬಂದೇ ಬರುತ್ತೆ. ನಾನು ಒಂದು ವಿಶ್ ಮಾಡೋದೇನು ಅಂತಂದರೆ, ದರ್ಶನ್ ಸರ್ಗೆ ಒಂದು ಒಳ್ಳೆಯದಾಗಲಿ ಆದಷ್ಟು ಬೇಗ ಅಂತ ವಿಶ್ ಮಾಡ್ತೀನಿ. ವಿಶ್ ಮಾಡ್ತಾ ಟ್ರೈಲರ್ ಬಗ್ಗೆ ಮಾತಾಡಿದ್ರೆ, ಈ ಟ್ರೈಲರ್ ಬಂದ್ಬಿಟ್ಟು ಟ್ರೈಲರ್ ಪೂರ್ತಿ ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ದರ್ಶನ್ ಸರ್ ಅವರ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಟ್ರೈಲರ್ನ ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈಸ್ ದ ಕಿಂಗ್, ಈಸ್ ದ ರೂಲರ್, ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಸುಪೀರಿಯರ್ ಇಲ್ಲವೇ ಇಲ್ಲ ಅನ್ನೋ ಥರನೇ ಅವ್ರ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ದಾರೆ ಡೈರೆಕ್ಟ್ರು. ಇಲ್ಲಿ ಯಾವ ಕ್ಯಾರೆಕ್ಟ್ರೂ ನಾನು ಇವನ್ನ ಸೋಲಿಸ್ತೀನಿ, ನಾನು ಇವನ್ನ ಏನೋ ಮಾಡಿಬಿಡ್ತೀನಿ, ಅಥವಾ ಒಂದು ಫೈಟಿಂಗ್ ಸೀನಲ್ಲಾಗಲಿ ಇನ್ನೊಂದು ಮತ್ತೊಂದರಲ್ಲಾಗಲಿ ದರ್ಶನ್ ಸರ್ಗೆ ಯಾರೂ ಆಪೋಸಿಟ್ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ದರ್ಶನ್ ಸರು. ಆ್ಯಂಡ್ ಆಲ್ಸೋ ಇಲ್ಲಿ ಗಿಲ್ಲಿ ನಟ ಬರ್ತಾರೆ. ಅವ್ರದ್ದು ಆಲ್ರೆಡಿ ನಿಮಗೆಲ್ಲ ಗೊತ್ತು ಎಷ್ಟು ಟ್ರೆಂಡಿಂಗಲ್ಲಿ ಇದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ ಇವತ್ತು ಗಿಲ್ಲಿ ನಟ ಅಂತ. ಎ ಸಿ ಹಾಕಮ್ಮ ಲಾಟ್ ಆಫ್ ಸೆಕೆ ಅಂದರೆ ಅವ್ರ ಕಾಮಿಡಿ ವೇ ಏನಿದೆ ಅದನ್ನೇ ಸಿನಿಮಾದಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡಬೇಕು. ಆಮೇಲೆ ಗೋವಿಂದ ಗೌಡ ಅವರಿದ್ದಾರೆ, ವಿನಯ್ ಗೌಡ ಅವರಿದ್ದಾರೆ, ಇನ್ನೂ ಸಾಕಷ್ಟು ಜನ ಟಿ ವಿ ರಿಯಾಲಿಟಿ ಶೋದಲ್ಲಿ ಬಂದೋದವರು ಅಥವಾ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋರು, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿರೋರು ಎಲ್ಲರನ್ನೂ ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದಾರೆ. ದರ್ಶನ್ ಸರ್ ಸಿನಿಮಾಗಳು ಅಂತಂದರೆ ಇದೇ ಒಂದು ಸ್ಪೆಷಾಲಿಟಿ. ಏನಪ್ಪ ಅಂತಂದರೆ, ಈ ಹಳೆ ಆ್ಯಕ್ಟ್ರುಗಳು ಸಿನಿಮಾ ಇಂಡಸ್ಟ್ರಿ ಇನ್ನೇನು ಮರೆತೇ ಹೋಗ್ಬಿಟ್ಟಿದೆ, ಅಥವಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡೋರನ್ನ ಯಾರು ಕೇರೆ ಮಾಡಲ್ಲ ಅಂತಾರಲ್ಲ, ಅಂಥವ್ರನ್ನ ಕರ್ಕೊಂಡು ಬಂದು ನಮ್ಮ ಸಿನಿಮಾಗೆ ಹಾಕ್ಕೊಳ್ಳಿ ಅಂತ ದರ್ಶನ್ ಸರೇ ಖುದ್ದಾಗಿ ಡೈರೆಕ್ಟರ್ಗಳಿಗೆ ಹೇಳ್ತಾರಂತೆ. ಪ್ರತಿಯೊಬ್ಬ ಡೈರೆಕ್ಟರ್ಗಳು ಕೂಡ ದರ್ಶನ್ ಸರ್ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಸೊ ಅಂಥ ಒಂದು ಕೆಲಸನೂ ಇಲ್ಲಿ ನಡೆದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಮ್ಯೂಸಿಕ್ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ ಅಂದರೆ ಟ್ರೈಲರಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾನೆ ಇರುತ್ತೆ. ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ಗೆ ಏನೇನು ಬಿ ಜಿ ಎಮ್ ಬರ್ತಾ ಇರಬೇಕು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಜನೀಶ್ ಅವರು ಅಂತ ಹೇಳ್ಬೋದು. ಅಜನೀಶ್ ಲೋಕನಾಥ್ ಅವರು, ಅವ್ರು ಪೂರ್ತಿ ಹೆಸರು ಹೇಳಿಲ್ಲ ಅಂತಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಅವ್ರ ಹೆಸರು ಹೇಳಿದ್ರು. ಸೊ ಹಾಗೆ ಆಮೇಲೆ ಇಲ್ಲಿ ಟ್ರೈಲರಲ್ಲಿ ನಾವು ನಾರ್ಮಲಾಗಿ ಟ್ರೈಲರ್ ಹೆಂಗಿದೆ ಅಂತಂದರೆ ಸಿನಿಮಾ ಹಿಂಗಿರ್ಬೋದು, ಸಿನಿಮಾ ಕತೆ ಹಿಂಗಿರ್ಬೋದು ಅನ್ನೋವಂಥ ಒಂದು ಕತೆಯ ಹಿಂಟನ್ನು ಟ್ರೈಲರಲ್ಲಿ ಡೈರೆಕ್ಟ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಕತೆ ಏನು ಅಂತ ತಿಳ್ಕೊಬೇಕು ಅಂತಂದರೆ ನೀವು ಥಿಯೇಟ್ರಿಗೆ ಬರಬೇಕು ಅಂತ ಒಂದು ಇಂಡೈರೆಕ್ಟಾಗಿ ಒಂದು ಮಾತು ಹೇಳ್ದಂಗಿದೆ ಇನ್ನು ಟ್ರೈಲರು. ಸೊ ಹಂಗನ್ನಿಸ್ತು ನನಗೆ. ಆ್ಯಂಡ್ ಒಂದು ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಎಲ್ಲೂ ಕ್ವಾಲಿಟಿ ಇವರು ಕಡಿಮೆ ಮಾಡಿಲ್ಲ. ತುಂಬಾ ರಿಚ್ಚಾಗಿ ಕ್ವಾಲಿಟಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಫ್ರೇಮ್ ಟು ಫ್ರೇಮ್ ನಿಮಗೆ ಕ್ವಾಲಿಟಿ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ದರ್ಶನ್ ಸರ್ ಬಂದಾಗ ಅವ್ರದ್ದು ಆ್ಯಟಿಟ್ಯೂಡ್ ಅಥವಾ ಮ್ಯಾನರಿಸಮ್, ಅವ್ರ ಕ್ಯಾರೆಕ್ಟರ್ ಏನಿದೆ ಅದನ್ನು ಹೈಲೈಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಟ್ರೈಲರಲ್ಲಿ. ಸಿನಿಮಾದಲ್ಲಿ ನೋಡಬೇಕು ಅವ್ರ ಕ್ಯಾರೆಕ್ಟರ್ ಏನು, ಸಿನಿಮಾ ಏನು, ಕತೆ ಏನು ಅನ್ನೋದನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಡೆವಿಲ್ 11ನೇ ತಾರೀಕು ರಿಲೀಸ್ ಆಗ್ತಾಯಿದೆ, ಡಿಸೆಂಬರ್ 11, 2025. ಆದಷ್ಟು ಬೇಗ ಐ ಥಿಂಕ್ ಇವತ್ತು ಅಥವಾ ನಾಳೆ ಬುಕ್ಕಿಂಗ್ ಕೂಡ ಓಪನ್ ಆಗ್ಬೋದು. ನಿಮ್ಮ ಮುಂಗಡ ಟಿಕೆಟನ್ನು ಬುಕ್ಕಿಂಗ್ ಓಪನ್ ಆಗಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಈಗ ಸೆಲೆಬ್ರೇಷನ್ ಮಾಡ್ತೀರಾ, ಮತ್ತೊಂದು ಆಗುತ್ತೆ. ಈ ಮತ್ತೊಬ್ಬ ನಟ ಇನ್ನೊಬ್ಬ ನಟ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಸರ್ ಅಭಿಮಾನಿಗಳು ಎಲ್ಲೂ ಗಲಾಟೆ ಮಾಡ್ಕೊಳ್ಳದೆ, ಕಿರಿಕ್ ಮಾಡ್ಕೊಳ್ಳದೆ, ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ರೀತಿಯಲ್ಲಾಗಲೂ ಏನೂ ಒಂಚೂರು ಕಿರಿಕಾಗದೆ ಸಿನಿಮಾನ ಯಶಸ್ವಿ ಮಾಡೋದ್ರಲ್ಲಿ ನೀವು ಬ್ಯುಸಿ ಆದರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ಅಟ್ ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ. ಇಷ್ಟು ಹೇಳ್ತಾ ನನ್ನ ಟ್ರೈಲರ್ ರಿವ್ಯೂನ ನಾನು ಮುಗಿಸ್ತೀನಿ. ನಿಮ್ಮ ಒಪಿನಿಯನ್ ತಿಳಿಸಿ. ಇನ್ನೂ ಟ್ರೈಲರ್ ನೋಡಿಲ್ಲ ಅಂತಂದರೆ ಸರಿಗಮ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ಈಗ ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು ರಿಲೀಸ್ ಆಗಿ. ಹೋಗಿ ನೋಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.